ಇವತ್ತು ನಮ್ಮ ಕೆ ಬೈಪಲ್ಲಿ ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಚಿಂಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಪ್ರಕಾಶ್ ರೆಡ್ಡಿ ಅವರು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಊಟವನ್ನು ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ನಮ್ಮನ್ನೆಲ್ಲರನ್ನು ಮೊದಲನೇದಾಗಿ ಇಲ್ಲಿ ಊಟಕ್ಕೆ ಕರೆದಿದ್ದಕ್ಕೆ ಪ್ರಕಾಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಪ್ರಕಾಶ್ ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಈ ಥರ ಊಟ ಹಾಕೋ ಕಾರ್ಯಕ್ರಮ ಇಲ್ಲಿಂದ ನೂರಾರು ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿ ಆ ದೇವರು ಅವ್ರು ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ನಾಯಕರಾದಂಥ ನಮ್ಮ ಆತ್ಮೀಯರು, ನಮ್ಮ ನಾಯಕರಂತ 2023 ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಮ್ಮ ಆದಿನಾರಾಯಣನವರು ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಹಿರಿಯರು, ಹೆಸರುವಾಸಿಗರು, ನಮ್ಮ ಆಲಂಗೂರು ಸೀನಣ್ಣ ಅಂದರೆ ಎಲ್ಲರಿಗೂ ಒಂದು ಪ್ರೀತಿ ಮನುಷ್ಯ. ಪ್ರೀತಿ ಅಂದರೆ ನಾನು ಯಾವಾಗಲೂ ಮನಸ್ಸಲ್ಲಿ ಆಲಂಗೂರು ಸೀನಣ್ಣ ಐ ಲವ್ ಯು ಅಂತೀನಿ ಅವ್ರಿಗೆ. ಆ ಥರ ನಮ್ಮ ಶಿವಣ್ಣ ಅವರು ಬಂದಿದ್ದಾರೆ. ಅವರು ತಮ್ಮ ಇವಾಗ ಆಲಂಗೂರು ಸೀನಣ್ಣನ ಬದಲಾಗಿ ನಮಗೆ ಶಿವಣ್ಣ ಅವರು ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ರಾಜೇಂದ್ರ ಗೌಡರು, ಮುಖ್ಯವಾಗಿ ಹಳೆಯ ಸ್ನೇಹಿತರು, ನಮ್ಮ ಅಣ್ಣ ರವೇಣ ಇದೆಯಾ, ಹಳೆಯ ಸ್ನೇಹಿತರು ನಮ್ಮ ರವಣ್ಣ ಅವರಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಅಮಾನಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಗುಜ್ನಳ್ಳಿ ಮಂಜಣ್ಣ ಅವರು ಬಂದಿದ್ದಾರೆ. ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಇದ್ದೀರಾ, ಪತ್ರಕರ್ತರು ನೀವಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏನು ವಿಶೇಷತೆ ಏನೂ ಇಲ್ಲ. ನಮ್ಮ ಪ್ರಕಾಶ್ ರೆಡ್ಡಿ ಅವರು ಊರಲ್ಲಿ ಹಬ್ಬದ ಪ್ರಯುಕ್ತ ನಾನು ಊಟವನ್ನು ಇಟ್ಕೊಂಡಿದ್ದೀನಿ, ಎಲ್ಲ ಬರಬೇಕು ಅಂತ ಹೇಳಿದ್ರು. ಇವತ್ತು ನನಗೆ ಅಲ್ಲಿ ಅಸೆಂಬ್ಲಿ ನಡೀತಾ ಇದೆ, ಆದ್ರೂ ಬರಬೇಕು ಅಂತ ನಮ್ಮೆಲ್ಲ ನಾಯಕರು ಹೇಳಿದ್ದಕ್ಕೆ ಇವತ್ತು ಬಂದು ಅಸೆಂಬ್ಲಿಗೆ ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಬಂದು ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಊಟ ಮಾಡಿಕೊಂಡು ತೃಪ್ತಿಯಾಗಿ ನನಗೂ ಬರಬೇಕು ಅಂತಿತ್ತು ಈ ಊರಿಗೆ. ಏನಕ್ಕಂದರೆ ತುಂಬ ಹಳಬರಲ್ಲ, ಮೊದಲು ನನಗೂ ಓಟ್ ಹಾಕಿ ಗೆಲ್ಲಿಸಿ ಎಲ್ಲ ನನಗೆ ಆತ್ಮೀಯತೆ, ನನ್ನ ಸ್ನೇಹಿತರು, ನನಗೆಲ್ಲರೂ ಇರುವಂಥವ್ರು. ಈ ಬೈಪಲ್ಲಿ ಸರ್ಕಲ್ ಅಂದರೆ ಒಂಥರ ಆಫೀಸೇ ಮಾಡ್ಕೊಂಡಿದ್ವಿ. ಬೈಪಲ್ಲಿ ಸರ್ಕಲ್ ನಮ್ಮ ರಾಮಣ್ಣ ಇದ್ರಲ್ಲ, ರಾಮಣ್ಣ ಆಫೀಸೇ ಮಾಡಿದ್ರು. ಆ ಅಂಗಡಿನೇ ತಗೊಟ್ಬಿಟ್ಟಿದ್ವಿ ಅವ್ರಿಗೆ, ಜಾಗನ ಆಫೀಸ್ ಮಾಡ್ಕೊಂಡಿದ್ದಂಥ ಜಾಗ ಇದು. ಆದ್ದರಿಂದ ನಮಗೆ ಒಂದು ಪ್ರೀತಿಯಿಂದ ಬರಬೇಕು ಅಂತ ಆಸೆ ಇತ್ತು. ಹೆಂಗೂ ನಮ್ಮ ಪ್ರಕಾಶ್ ರೆಡ್ಡಿ ಕರೆದ್ರು, ಬಂದಿದ್ದು ನನಗೂ ಖುಷಿಯಾಗಿದೆ ಅಂತ ಹೇಳ್ತಾ ಎಲ್ಲರೂ ಊಟ ಮಾಡಿ ತೃಪ್ತಿಯಾಗಿ ಆರಾಮಾಗಿ ಹೋಗಿ ಅಂತ ದೇವರಲ್ಲಿ ಎಲ್ಲರನ್ನೂ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ.